ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾರ್ಟ್ 1 ವಿಡಿಯೋ ಆಲ್ರೆಡಿ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ನಮ್ಮ ಅಕ್ಕಂಗೆ ತಿಂಡಿ ತಿಂದಿರಲಿಲ್ಲ ಅಂತ ಊಟ ಮಾಡಿಸ್ತಾ ಇದ್ದೆ. ಸ್ವೀಟ್ ಬೀಡ ಕೊಡ್ತಾ ಇದ್ದಾರೆ ಅಂತ ನಮ್ಮಮ್ಮ ತಿಂದುಬಿಟ್ಟೆ. ನಾನು ನೋಡಿದ್ರೆ ಅಯ್ಯೋ ಕರ್ಮ. ಯಾರ್ಯಾರಿಗೆ ನಂತರನೇ ಸೇಮ್ ಆಗುತ್ತೆ ಅಂತ ಹೇಳಿ ಎಲೆ ಅಡಿಕೆ ತಿಂದರೆ, ಡ್ರೈ ತಿಂದರೆ ಎದೆಯಲ್ಲಿ ಉಸಿರು ಕಟ್ಟುತ್ತೆ. ಇದೇ ನಾವು ಸ್ಟಾರ್ಟ್ ಆಗಿ ಲಾಕ್ ಆಗಿ ನನಗಂತೂ ಉಸಿರಾಡೋಕ್ಕೂ ಆಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಕಷ್ಟಪಟ್ಟು ಅಗ್ದು ಇದು ಮಾಡಿದೆ. ಫೈನಲಿ ಐ ಗೇವ್ ಅಪ್. ಕಾರ್ನ ಸ್ಟಾಪ್ ಮಾಡಿ ಇಮ್ಮಿಡಿಯೇಟಾಗಿ ಎಲ್ಲ ತೆಗ್ದೆ ಆಚೆಗೆ. ಆ್ಯಂಡ್ ಆದರೂ ನೋವಿತ್ತು, ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಹೋದೆ. ಸೊ ಸೆಕೆಂಡ್ ಟೆಂಪಲ್ಲು ಕನ್ನಂಬಾಡಿ ಮಹಾಲಕ್ಷ್ಮಿ. ನಮ್ಮನೆ ದೇವರು ಕೊಲ್ಲಾಪುರ ಮಹಾಲಕ್ಷ್ಮಿ ಪುಣೆಯಲ್ಲಿದೆ. ಬಟ್ ನಾವಲ್ಲಿ ಹೋಗೋದಕ್ಕಾಗೋದಿಲ್ಲ ಪ್ರತಿ ಸಲ ಅಂತ ಅಂದ್ಬಿಟ್ಟು ನಮ್ಮ ಹಿರಿಯರೆಲ್ಲರೂ ಕನ್ನಂಬಾಡಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು. ಅವಾಗೆಲ್ಲ ಗೊತ್ತಲ್ಲ, ಟ್ರಾವೆಲಿಂಗ್ ಫೆಸಿಲಿಟಿ ಜಾಸ್ತಿ ಇರಲಿಲ್ಲ, ಎಲ್ಲೇ ಹೋಗಬೇಕಂದ್ರೂ ದೂರ. ಅದಕ್ಕೆ ಹತ್ತಿರದಲ್ಲಿರೋಂಥ ದೇವಸ್ಥಾನನ ಹುಡ್ಕೊಂಡ್ರು. ಈ ರೋಡು ಕೆ ಆರ್ ಎಸ್ಗೆ ಹೋಗೋದು, ಆಮೇಲೆ ಹಾಗೆಯೇ ಅಲ್ಲಿ ಬ್ಯಾಕ್ ವಾಟರ್ಸಿಗೆ ಟರ್ನ್ ಆಗ್ತಾರಲ್ಲ ಲೆಫ್ಟ್ ಸೈಡ್ಗೆ, ಲೆಫ್ಟಿಗೆ ಟರ್ನ್ ಆಗಬೇಕಾಗಿಲ್ಲ, ಸ್ಟ್ರೈಟ್ ಹೋಗ್ತಾ ಇದ್ದರೆ ನಿಮಗೆ ದೇವಸ್ಥಾನ ಕಾಣಿಸುತ್ತೆ ರೈಟ್ ಸೈಡಲ್ಲಿ. ಆ ರೈಟಿಗೆ ಟರ್ನ್ ನೋಡಿ, ಇದೇ ಥರ ಈ ರೈಟಿಗೆ ಟರ್ನ್ ಆಗಿದ ತಕ್ಷಣ ಈ ದೇವಸ್ಥಾನ ಅಲ್ಲ, ಇದು ಈಶ್ವರನ ದೇವಸ್ಥಾನ ಒಂದು, ಇನ್ನೊಂದು ರಂಗನಾಥನ ದೇವಸ್ಥಾನನೋ ಯಾವುದೋ ಹೇಳಿದ್ರು, ನನಗೆ ಗೊತ್ತಾಗ್ತಾ ಇಲ್ಲ. ಟೈಮ್ ಆಲ್ರೆಡಿ 3 ಗಂಟೆ ಆಗಿತ್ತು. ಸೊ ಯಾವ ದೇವಸ್ಥಾನ ತೆಗ್ದಿರುತ್ತೆ ಹೇಳಿ. ಸೊ ನಮ್ಮನೆ ದೇವ್ರಿಗಾದರೆ ನಾವು ಆಲ್ರೆಡಿ ಕಾಲ್ ಮಾಡ್ಕೊಂಡು ಬಂದಿದ್ವಿ. ಸೊ ಆ ಪೂಜಾರು ಅಲ್ಲೇ ಮನೆ ದೇವಸ್ಥಾನದ ಹತ್ತಿರ ಇರೋದ್ರಿಂದ ಅವರೇ ಪೂಜೆ ಬಂದು ಮಾಡ್ಕೊಂಡು ಕೊಟ್ಟರು. ಯಾಕಂದರೆ ಅಷ್ಟೊಂದು ದೂರದಿಂದ ಬರೋರ್ಗೆಲ್ಲರಿಗೂ ನಮ್ಮ ಅಜ್ಜಿ ತಾತ, ಅವ್ರ ಅಜ್ಜಿ ತಾತ, ಅವ್ರ ಅಪ್ಪ ಅಮ್ಮ ಎಲ್ಲರೂ ಇದೇ ದೇವಸ್ಥಾನಕ್ಕೆ ಬರ್ತಾಯಿದ್ರು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಯಾಕಂದರೆ ಅದೇ ದೇವಸ್ಥಾನಗಳಲ್ಲಿ ಅವರು ಓಡಾಡಿರ್ತಾರೆ. ಈ ದೇವಸ್ಥಾನದಲ್ಲಿ 3 ಗರ್ಭಗುಡಿ ಇದೆ. ಒಂದು ಮಹಾಲಕ್ಷ್ಮಿದು ಮೇಯ್ನ್ ಮಧ್ಯದಲ್ಲಿರೋದು, ಲೆಫ್ಟ್ ಸೈಡಲ್ಲಿರೋದು ಸರಸ್ವತಿ, ರೈಟ್ ಸೈಡಲ್ಲಿರೋದು ಪಾರ್ವತಿ. ಸೊ ಅದು ಬಾಗಿಲು ತೆಗ್ದಿರಲಿಲ್ಲ, ಆಮೇಲೆ ತೆಗೆದ್ರು ಹೇಳಾದ್ಮೇಲೆ. ನಾವು ಮನೆ ದೇವರಿಗೆ ಅಂತ ಬಂದಾಗ ನಾವು ಹೆಣ್ದೇವರಾಗಿದ್ದರೆ ಮಡ್ಲಕ್ಕಿ ಕೊಡಲೇಬೇಕು, ನಿಮಗೆ ಗೊತ್ತಿದೆ. ಸೊ ಮಡ್ಲಕ್ಕಿ ಕೊಟ್ವಿ. ಹಾಗೆ ನಾನು ಬೆಂಗಳೂರಿಂದನೇ ಅಷ್ಟೇ ಒಂದು ದಿವಸ ಮನೆಯಲ್ಲಿ ಹೂವು ಇಟ್ಟು ಮನೆಯಿಂದನೇ ತಂದ್ವಿ. ಏನು ಸೆಕೆ ಗುರು, ಕಾರಿಂದ ಇಲ್ದಿದ ತಕ್ಷಣ ಸಖತ್ ಸೆಕೆ. ಫಸ್ಟ್ ನೋಡಿದ್ರಲ್ಲ, ಅದು ಮಹಾಲಕ್ಷ್ಮಿ, ಇದು ಸರಸ್ವತಿ, ಇದು ಪಾರ್ವತಿ. ನಮ್ಮ ಪುಟ್ಟ ಗಣೇಶ ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು. ನಲ್ಲಿ ಪೇಷನ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತಂದರೆ, ನನಗೆ ಹೆವಿ ಪೇಷನ್ಸ್ ಕಳಿಸ್ಬಿಟ್ಟಿದೆ. ಆ ಹೆವಿ ಪೇಷನ್ಸ್ ನನ್ನನ್ನು ಕಾಪಾಡ್ತಾ ಇದೆಯೋ ಹಾಳು ಮಾಡ್ತಾ ಇದೆಯೋ ದೇವರನಿಗೂ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ ಅಕ್ಕನಿಟ್ಕೊಂಡು ಆಚೆ ಕಡೆ ಬಂದಿರೋದೇ ಹೆಚ್ಚು. ಯಾಕೆ ಅಂತಂದರೆ ಅಕ್ಕನಿಟ್ಕೊಂಡು ಎಲ್ಲೂ ಆಚೆಗೆ ಹೋಗೋಕ್ಕಾಗಲ್ಲ, ಟ್ರಾವೆಲಿಂಗ್ ತುಂಬಾ ಕಷ್ಟ ಅವಳ ಜೊತೆ. ಅಕ್ಕ ತುಂಬ ಹೈಪರ್ ಆ್ಯಕ್ಟಿವ್ ಕಿಡ್, ಮೆಂಟಲಿ ಡಿಸೇಬಲ್ಡ್ ಚೈಲ್ಡ್ ಆಗಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಅಜ್ಜಿ ಮೊಮ್ಮಗನ ಲವ್ ನೋಡಿ, ಮಗಳನ್ನೇ ಮರ್ತೋಗ್ಬಿಟ್ರು ನಮ್ಮಮ್ಮ. ಬ್ಯಾಕ್ ವಾಟರ್ ಹತ್ರ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ ಜೊತೆಲಿ. ಏನ್ ಅನ್ನಿಸ್ತಾ ಇದೆ ಇವತ್ತು? ಕಾಫಿ ಟೀ ಒಂದು ಇದು ಹೋಯ್ತಲ್ಲ ಅಂತ ಅಷ್ಟೇ. ಬಿಸ್ನೆಸ್ ಹೋಯ್ತು, ಬರೀ ಎಲ್ಲಿ ಬಂದ್ರು ಬಿಸ್ನೆಸ್ ಹೋಯ್ತಲ್ಲ ಅಂತ. ಸರಿ, ಹೌದು, ಅದೇ ಸಾಕೋದು, ಅದೇ ನೋಡ್ಕೊಳ್ಳೋದು ನಿನ್ನನ್ನು. ಇಷ್ಟು ವಯಸ್ಸಾದರೂ ನಮ್ಮ ತಂದೆ ತಾಯಿ ದುಡ್ದು ತಿನ್ನಬೇಕು ಅಂತನೋ ಇದೆಯಲ್ಲ, ಕಾಲದಲ್ಲಿ ನಮ್ಗಳಿಗೆ ಅಷ್ಟು ಬರೋದೇ ಇಲ್ಲ ಗೈಸ್. ಅಷ್ಟು ಕಷ್ಟ ಜೀವಿ ಗಳೆಲ್ಲ ಇದೇನೋ ಅಂತಾರಲ್ಲ, ಟಸ್ಸು ಪುಸ್ಸು ಫ್ಯಾಷನ್ಗಳಿಗೆ ಅಂತ ಹುಟ್ಟಿರೋರು ಆ ಥರ ಆಯಿತಾ. ಕೆಲಸ ಮಾಡೋದಿಲ್ಲ ಅಂತಲ್ಲ, ಎಲ್ಲ ಮಾಡ್ತೀವಿ, ಆದರೆ ಅವ್ರಗಳ ಥರ ನಾವು ಮಾಡಲ್ಲ, ಅದು ಡಿಫ್ರೆನ್ಸ್ ಅಷ್ಟೇ. ಅಷ್ಟು ಜ್ವರ ಇದ್ದು ತಿರ್ಗಾಡ್ಬಿಟ್ಟು ಬಂದಿದ ತಕ್ಷಣ ಫುಲ್ ಜ್ವರನೇ ಕಮ್ಮಿ ಆಗೋಗಿತ್ತು ನನಗೆ. ಮನೆ ದೇವ್ರದ್ದು ಮುಗಿಸ್ಕೊಂಡು ನಾನು ತಿರುಪತಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಗ್ಯಾಪ್ ಸಾಲೇ ಇಲ್ಲ ನನಗೆ. ಒಂದು 15 ಡೇಸ್ ಇಲ್ಲ 10 ಡೇಸ್ ರಜಾ ಸಿಗುತ್ತೆ ಅವನಿಗೆ ಅಕ್ಟೋಬರಲ್ಲಿ. ಆ ಟೈಮಲ್ಲಿ ಕರ್ಕೊಂಬಂದಾಗ ನಾನು ತಿರುಪತಿ ಕರ್ಕೊಂಡು ಹೋಗ್ತೀನಿ. ಹೆಂಗೆ ಅನ್ನಿಸ್ತಾ ಇದೆ ಆಫ್ಟರ್ ಹಿಮಾಲಯ ಔಟಿಂಗ್ ಎಲ್ಲ? ಹಾಂ, ಚೆನ್ನಾಗಿದೆಲ್ಲ. ಆ್ಯಂಡ್ ಆ್ಯಕ್ಚುಲಿ ಈ ಟೆಂಪಲ್ನ ನೀನು ನೋಡಿದ್ದ ಮುಂಚೆ ಇಲ್ಲ ಅಲ್ಲ? ಸಮಥಿಂಗ್ ಸೋ ಗುಡ್ ಅಲ್ಲ ಇವಾಗ. ಏನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಒಳಗಡೆ ಹೋದರೆ ಎಷ್ಟು ಕ್ಲೀನಾಗಿದೆ. ಆ್ಯಂಡ್ ಮಳೆ ಬಂದ್ರೂ ವಾಟರ್ ಎಲ್ಲ ಹೋಗೋದಕ್ಕೆ ಕೆಳಗಡೆ ಅದು ಸ್ಪೇಸ್ ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಮೊಬೈಲ್ ಅಲೋ ಇಲ್ಲ, ಜಸ್ಟ್ ಒಂದು ಒಳಗಡೆ ಗ್ಲಿಮ್ಸಿಗೆ ಹಂಗೆ ತೆಗ್ದೆ.
ಬೈತಾರೆ. ಸರಿ ನಾನು ಆಫ್ ಮಾಡ್ತೀನಿ ಗಾಯ್ಸ್. ಸೊ ದರ್ಶನ ಮಾಡ್ಕೊಂಡು ಬರ್ತೀನಿ. ನಮ್ಮ ಪುಟ್ಟು ಕೃಷ್ಣನ ಕ್ಯೂಟ್ ಆಗಿರೋ ಗೋಪಾಲ ಸ್ವಾಮಿನ ಕನ್ಸ್ಟ್ರಕ್ಷನ್ ಮಾಡಿರೋದಾಗಲಿ, ಇದು ನೋಡ್ಕೋತಾ ಇರೋದಾಗಲಿ ಪ್ರತಿಯೊಂದೂ ಕೋಡಸ್ ಕಂಪ್ನಿಯವ್ರ ಕಡೆಯಿಂದ ಇದು ಕನ್ಸ್ಟ್ರಕ್ಷನ್ ಆಗಿದ್ದು ಅಂತ ಅಪ್ಪ ಹೇಳ್ತಿದ್ರು. ಅದು ತಪ್ಪಾಗಿದ್ರೆ ನನಗೆ ಗೊತ್ತಿಲ್ಲ, ನೀವು ತಿಳಿಸ್ಕೊಡಿ ಕಮೆಂಟ್ಸಲ್ಲಿ. ನಮ್ಮಪ್ಪ ಅಮ್ಮನಿಗೆ 3 ಜನ ಮಕ್ಕಳು, ತನಿಷು, ನಾನು, ನಮ್ಮ ಅಕ್ಕ. ನನಗೆ 5 ಜನ ಮಕ್ಕಳು. ನಮ್ಮ ಅಪ್ಪ ಅಮ್ಮನೂ ವಯಸ್ಸಾದ್ಮೇಲೆ ಮಕ್ಕಳೇ ತಾನೆ ನನಗೆ. ಮಗ, ನಮ್ಮ ಅಕ್ಕ, ಮತ್ತು ನನ್ನಲ್ಲಿರೋ ಇನ್ನರ್ ಚೈಲ್ಡು. ಒಂದು ರೀಲ್ಸ್ ಮಾಡೋಣ ಅಂತ ತೆಗ್ದೆ, ಎಲ್ಲ ನನ್ನ ಮುಖ ನೋಡ್ತಾ ಇದ್ದಾರೆ. ಅಲ್ಲಿ ಎದುರುಗಡೆ 1000 ಜನ ಇದ್ದಾರೆ. 1000 ಜನ ನನ್ನ ಮುಖ ನೋಡ್ತಿದ್ದಾರೆ. ಫೈನಲಿ ನಮ್ಮ ಅಮ್ಮ ಅಪ್ಪನ, ನಮ್ಮ ಅಕ್ಕನ್ನ, ಹಾಗೆ ತನಿಷ್ನ ಎಲ್ಲಾರನ್ನೂ ಒಂದು ಸ್ಮಾಲ್ ಕ್ಯೂಟ್ ಟ್ರಿಪ್ ಹಾಕಿದ್ವಿ. ಆ್ಯಂಡ್ ಸಖತ್ ಖುಷಿ ಆಯಿತು, ಯಾಕಂದರೆ ನಮ್ಮಮ್ಮ ಎಲ್ಲೂ ಆಚೆ ಬರಲ್ಲ. ಮನೆಯಿಂದ ಗಾಡ್ಸ್ ಗ್ರೇಸ್ ಮನೆ ದೇವಸ್ಥಾನಕ್ಕೆ ಹೋಗೋ ಇದರಲ್ಲಿ ಇದು ಜಾಗ ನೋಡಿದ್ವಿ, ತುಂಬ ಕಡೆ ಜಾಗ ನೋಡಿದ್ವಿ. ಇಲ್ಲಿ ಯಾರ್ಯಾರು ತಿಂದಿದ್ದೀರಾ? ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಬೇಲ್ಪುರಿ, ಬಜ್ಜಿ ಎಲ್ಲ ಚೆನ್ನಾಗಿರುತ್ತೆ. ನಾನು ಅವಾಗ ಒಂದ್ಸಲಿ ಬಂದಾಗ ತಿಂದಿದ್ದೆ, ಬಟ್ ಈ ಸಲ ತಿಂದಿಲ್ಲ ಬಿಕಾಸ್ ಆಫ್ ಜ್ವರ ಆ್ಯಂಡ್ ಇನ್ನೂ ಟೈಮ್ ಇರಲಿಲ್ಲ ಅಂತ. ನಿಂತರೆ ಒಂದು ಅರ್ಧ ಗಂಟೆ 1 ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನೋಡಿ, ಆನ್ ದ ವೇ ಊರಿಗೆ ಹೋಗ್ತಿದ್ದಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಲ್ಲಿನ ವಾತಾವರಣನೇ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ, ಕಂಪೇರ್ ಮಾಡಿದ್ರೆ. ನೀವು ಅಬ್ಸರ್ವ್ ಮಾಡಿ, ಒಂದಷ್ಟು ಜಾಗಗಳಲ್ಲಿ ಅದರದ್ದು ವೈಬ್ ಆಗಲಿ, ಅದರದ್ದು ವೆದರ್ ಆಗಲಿ ಸಖತ್ ಚೇಂಜ್ ಇರುತ್ತೆ. ಏನೋ ಅಲ್ಲಿ ನಿಂತ್ಕೊಂಡ್ರೆ, ಅಲ್ಲಿ ಕೂತ್ಕೊಂಡ್ರೆ ನೆಮ್ಮದಿಯಾಗಿರುತ್ತೆ, ಅಲ್ಲೇ ಇದ್ಬಿಡೋಣ ಅನಿಸ್ಬಿಡುತ್ತೆ. ನಮ್ಮ ಊರಿರೋದು ಮೇಲ್ಕೋಟೆ ಹತ್ರಕ್ಕೆ. KRS ಇಂದ ಇವಾಗ ಏನು ಹೋಗ್ತಿದ್ದೀವಿ, ಇಲ್ಲಿಂದ 25 ಕಿಲೋಮೀಟ್ರ್. ಇವಾಗ ನಾವು ಹೋಗಿದ್ವಲ್ಲ ಆ ಜಾಗ, ಬ್ಯಾಕ್ ವಾಟರ್ಸಿಂದ 25 ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಊರಿಗೆ. ನಮ್ಮ ಊರಿಂದು ಮನೆಯದು ಎಲ್ಲ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ಕ್ಲಿಯರಾಗಿ ನಾನು ಹೋದಾಗ ತೋರಿಸ್ತೀನಿ. ಈ ಟೈಮ್ ಅಂತೂ ಆಗಲಿಲ್ಲ, ಅದು ಸಪ್ರೇಟಾಗೇ ಮಾಡ್ತೀನಿ. ನಮ್ಮನೆ ಪಕ್ಕದಲ್ಲೇ ಸೆಂಟ್ರಲ್ ಗೌರ್ಮೆಂಟದು ದೇವಸ್ಥಾನ ಇದೆ. ವೆಯ್ಟ್, ಇವ್ರು ನಮ್ಮ ತಾತ, ಇವ್ರು ನಮ್ಮ ಅಜ್ಜಿ, ಹಾಗೆ ಇವ್ರು ನಮ್ಮ ದೊಡ್ಡಪ್ಪ. ಅಲ್ಲೇ ಇರ್ತಾರೆ ಊರಲ್ಲಿ. ಅದರ ಹತ್ತಿರ ಇರೋವಂಥ ಯಾವುದೇ ಮನೆಗಳನ್ನೂ ಒಡೆಯೋಂಗಿಲ್ಲ, ಕನ್ಸ್ಟ್ರಕ್ಷನ್ ಮಾಡೋಂಗಿಲ್ಲ. ಲೈಟಾಗಿ ಆಲ್ಟ್ರೇಷನ್ ಮಾಡ್ಕೋಬೋದು, ಕನ್ಸ್ಟ್ರಕ್ಷನ್ ಮಾಡೋಂಗಿಲ್ಲ. ಸೊ ಅದಕ್ಕೆ ಹಳೆ ಬಿಲ್ಡಿಂಗು. ಆ್ಯಂಡ್ ಇದೆ ಗೈಸ್, ನಮ್ಮೂರಲ್ಲಿ ನಮ್ಮದೇ ಅಂತ ಹೇಳಿ ಒಂದು 4-5 ದೇವಸ್ಥಾನ ಇದೆ. ಇಲ್ಲಿ ಇದು ನಮ್ಮ ಊರಿನ ದೇವರು, ಹೆಣ್ಣು ದೇವರು. ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕಪ್ಪನೇ ಪೂಜೆ ಮಾಡೋದು 5 ದೇವಸ್ಥಾನಗಳಲ್ಲೂ. ನಾನು ಹೇಳಿದ್ನಲ್ವಾ ಮಹಾಲಕ್ಷ್ಮಿ ಅಂತ, ಅವಳು ಮನೆ ದೇವರು. ಇಲ್ಲೂ ಮಹಾಲಕ್ಷ್ಮಿ ಊರಿನಲ್ಲಿ ಇವಳು ಇಲ್ಲೇ ನೆಲೆಸಿದ್ದಾಳೆ. ಎಷ್ಟು ಲಕ್ಷಣವಾಗಿ ಮುದ್ದಾಗಿ ಕಾಣಿಸ್ತಿದ್ದಾಳೆ ನೋಡಿ. ಇದು ಆ್ಯಕ್ಚುಲಿ ಹೊಸ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗಿರೋದು. ನಿಮಗೇನಾದ್ರು ಗೊತ್ತಿದ್ದರೆ ತಿಳ್ಕೊಳ್ಳಿ. ಇದು ಸಿಂಧಘಟ್ಟ ಅಂತ ಊರ ಹೆಸರು. ನಾವು ಕರೆಯೋದು ಸಿಂಧಘಟ್ಟದಮ್ಮ ಅಂತ. ಸೊ ತುಂಬಾ ಪವರ್ಫುಲ್ ದೇವರು, ಶಾಂತ ಸ್ವಭಾವ. ಆ್ಯಂಡ್ ಇದು ಆಲ್ಮೋಸ್ಟ್ ನೈಟ್ ಆಗಿತ್ತು, ಒಂದು 7:30 ಮೇಲೆ ಆಗಿತ್ತು. ಸೊ ಅಲ್ಲೆಲ್ಲ ನಾವು ಮನೆಗೆ ಹೋಗಿದ ತಕ್ಷಣ ಅಲ್ಲೆಲ್ಲ ನಾನು ಮಾತಾಡಿಸ್ಕೊಂಡು, ಆ ರೋಡಲ್ಲಿರೋರಿಗೆಲ್ಲ ಪ್ರತಿಯೊಬ್ಬರೂ ಗೊತ್ತು, ನಮ್ಮ ಅಕ್ಕನಿಗೆ, ನನಗೆ ಎಲ್ಲನೂ ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಎಂಟ್ರಿ ಆಗಿದೆ. ನಾನು ನಿಮಗೆ ಆವಾಗಲೇ ದೇವ್ರದ್ದು ಗರ್ಭಗುಡಿಲಿರುವಂಥ ದೇವ್ರನ್ನ ನಾನು ತೋರಿಸಿದ್ನಲ್ಲ, ಅದ್ರ ಜೊತೇಲಿ ಹಳೆ ದೇವ್ರದ್ದು ವಿಗ್ರಹ ಕೂಡ ಇದೇ ದೇವಸ್ಥಾನದಲ್ಲಿದೆ. ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದು ಹೊಸ ದೇವರು, ಇದು ಹಳೆ ದೇವರು. ಈ ವರ್ಷವೂ ಜಾತ್ರೆ ನಡೆಯುತ್ತೆ. ಜಾತ್ರೆ ಟೈಮಲ್ಲಿ ಯಾವಾಗಾದ್ರು ಬಂದು ನಾನು ನಿಮ್ಗೆ ಅದನ್ನು ವೀಡಿಯೋ ಮಾಡಿ ನಾನು ತೋರಿಸ್ತೀನಿ. ಇದು ಇನ್ನೊಂದು ದೇವಸ್ಥಾನ, ನಮ್ಮದು ಈಶ್ವರನದು ದೇವಸ್ಥಾನ. ಮನೆ ದೇವರು ನಮಗೆ ಈಶ್ವರನೇ ಆಗಿರೋದ್ರಿಂದ ನೋಡಿ, ಲಕ್ಷ್ಮಿ ಮತ್ತು ಈಶ್ವರ ಎಲ್ಲನೂ ದೇವಸ್ಥಾನ ನಮ್ಮೂರಲ್ಲಿ ಕೂಡ ಇದೆ ನಮ್ಮದು. ಇಲ್ಲಿ 2 ಲಿಂಗಗಳಿದೆ, ಒಂದು ಸಂಗಮೇಶ್ವರ, ಒಂದು ಜಂಗಮೇಶ್ವರ ಅಂತ. ಇದು ನಿಮಗೆ ಯೂಟ್ಯೂಬಲ್ಲಾಗಲಿ ಎಷ್ಟೋ ಇದರಲ್ಲಾಗಲಿ ವೀಡಿಯೋಸ್ಗಳು ಮಾಡಿದ್ದಾರೆ ಎಷ್ಟೋ ಜನ. ಇದು ಎಷ್ಟೋ 1000 ವರ್ಷದ ಹಿಂದೆ ಇರೋವಂಥ ಪುರಾತನ ದೇವಸ್ಥಾನ ಇದು. ಇಲ್ಲಿ 3-4 ಗಣೇಶ ಇತ್ತು. ಒಂದು ಗಣೇಶ ಕಳ್ತನ ಆಗಿತ್ತು. ಅದರದ್ದು ಸ್ಟೋರಿ ನಮ್ಮ ಚಿಕ್ಕಪ್ಪನ ಹತ್ರನೇ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಹೇಳಿ ತೋರಿಸ್ತೀನಿ ಡೀಪಾಗಿ ಊರಿಗೆ ಹೋದಾಗ. ಆ್ಯಂಡ್ ನೋಡಿ, ಇದೆಲ್ಲ ಸ್ಟ್ರಕ್ಚರ್ ಏನಿದೆ ಇದರದ್ದು ಎಷ್ಟು 1000 ವರ್ಷ ಅಂತ ಕರೆಕ್ಟಾಗಿ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲೇ ಬಸವ ಕೂಡ ಇದ್ದಾನೆ ನೋಡಿ. ಆ್ಯಂಡ್ ನೋಡಿ, ಇದು ಸಂಗಮೇಶ್ವರ ದೇವಸ್ಥಾನ, ಇದು ಗರ್ಭಗುಡಿ. ಸಿಂಪಲ್ಲಾಗಿ ಪೂಜೆ ಮಾಡ್ತಾರೆ.
ಏನು ಆ ಥರ ಗಾಢವಾಗಿಲ್ಲ. ಸೊ ರಿಯಲಿಸ್ಟಿಕ್ ಆಗಿರುತ್ತೆ. ನವಗ್ರಹ ಇದೆ. ಇನ್ನೊಂದು ಕಡೆ ತೋರಿಸ್ತೀನಿ. ನೋಡಿ ಇವೆರಡೂನು ಅಷ್ಟೇನೆ ಮುಖವಾಡಗಳು. ದೇವರಿಗೆ ಏನಾರು ಅಕಸ್ಮಾತ್ ಹಬ್ಬವಾರಗಳು, ಶಿವರಾತ್ರಿ ಏನಾದ್ರು ಆ ಥರ ಇದ್ದರೆ ಇದರಲ್ಲಿ ಒಂದು ಜಾವದಲ್ಲಿ ಮುಖವಾಡ ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಇವನು ನಮ್ಮ ಜಂಗಮೇಶ್ವರ. ಇಲ್ಲಿ ತುಂಬಾ ದೇವರಿದೆ. ಸೊ ಅದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ್ಯಾವ ದೇವರಂತ ನೆಕ್ಸ್ಟ್ ಟೈಮ್ ಬಂದಾಗ. ನವಗ್ರಹ ನೋಡಿ. ಗರ್ಭಗುಡಿ ಆಚೆಗೆ ಇಲ್ಲಿ ನೋಡಿ ಶಿವ, ಪಾರ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯ ಮತ್ತು ಇಲ್ಲಿ ಹಲ್ಲಿ ಇದೆ ಕೆಳಗಡೆ. ಮತ್ತು ನೋಡಿ ಇದು ಪಿಕಾಕ್ ಎಲ್ಲ ಕಾಣಿಸ್ತಿದೆ ನೋಡಿ. ಇದು ಹಲ್ಲಿ ಇದೆ ಕೆಳಗಡೆ, ಈ ಕಡೆ ಇಲಿ ಇದೆ. ಸೊ ಇದು ಆ್ಯಕ್ಚುಲಿ ಶಾಂತ ಸ್ವಭಾವ ಇರೋವಂಥ ದೇವರಂತೆ, ಅಂದರೆ ಜಂಗಮೇಶ್ವರ ಶಾಂತ ಸ್ವಭಾವ ಅಂತ. ಇನ್ನೊಂದು ಕಡೆಗೆ ನೋಡಿ ಈಶ್ವರ ಪಾರ್ವತಿ ಮಾತ್ರ ಇದೆ. ನಮ್ಮ ಬಸವಣ್ಣ ಅಂತೂ ಸಖತ್ತಾಗಿದೆ ನೋಡಿ. ಇಲ್ಲಿ ನನ್ನನ್ನೇ ನೋಡ್ತಾ ಇರೋ ಥರ ಅನಿಸುತ್ತೆ. ಹಂಗೆ ಕಿವಿಲಿ ಒಂದು ಸ್ವಲ್ಪ ಮಾತುಗಳು ಗುಟ್ಟುಗಳೆಲ್ಲ ಮಾತಾಡಿಕೊಂಡು ಅವನ ಹತ್ರ ಸಣ್ಣ ಪುಟ್ಟ ವಿಷಸ್ ಕೇಳಿಕೊಂಡು ನೆರವೇರ್ಸಪ್ಪ ಅಂತ ಕೇಳಿಕೊಂಡು ಹಾಗೆಯೇ ನನ್ನ ಮಗನ ಬಗ್ಗೆ ಕೇಳ್ಕೊಂಡಿದ್ದು. ಆ್ಯಂಡ್ ಊರಿಂದ ಅಲ್ಲೇ ಎಲ್ಲ ಮಾತಾಡಿಸ್ಕೊಂಡು ನಮ್ಮ ಚಿಕ್ಕಮ್ಮ, ಅಂದರೆ ನಮ್ಮ ಚಿಕ್ಕಪ್ಪನ ವೈಫ್ ಪೂಜೆ ಮಾಡಿದ್ರಲ್ಲ ಇವಾಗ, ಅವರು ಬಜ್ಜಿ ಮಾಡಿದರು ತಿಂದ್ಕೊಂಡು. ನಂದು ಡಯಟ್ ನಡೀತಾ ಇದೆ ಗೈಸ್, ಬಟ್ ಆದರೆ ಈ ಥರ ಟ್ರಾವೆಲ್ ಮಾಡ್ತಿದ್ದೆ ಒಂದು ಸ್ವಲ್ಪ ಸ್ಕಿಪ್ ಆಗ್ತಿದೆ. ಇರೋವಂಥ ಫುಡ್ಡು ಮತ್ತು ಕ್ಯಾಲರೀಸ್ ಕೌಂಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಬಟ್ ಸ್ವಲ್ಪ ಒಂದೊಂದು ದಿವಸ, ಅಂದರೆ ಈ ಥರ ಟ್ರಾವೆಲ್ ಮಾಡ್ತಾ ಇರೋ ದಿವಸ ಸ್ವಲ್ಪ ಸ್ಕಿಪ್ ಆಗುತ್ತೆ ಅಷ್ಟೇ. ಬಿಟ್ಟರೆ ಇನ್ನು ಮಿಕ್ಕಿದ ದಿವಸ ಎಲ್ಲ ನಾನು ಮನೇಲಿ ಮಾಡ್ತಿದ್ದೀನಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಅದಕ್ಕೋಸ್ಕರ ನೋಡಿ, ನಾನು ಮೇಲ್ಕೋಟೆ ಅಂತ ಹೇಳಿದ್ನಲ್ಲ, ಆನ್ ದ ವೇ ಹೋಗೋವಾಗ ಕಾಣಿಸ್ತದೆ ನೋಡಿ ಅಲ್ಲಿ. ಸೊ ತುಂಬಾ ಹತ್ತಿರ ಊರು ನಮಗೆ. ವಿದ್ಯಾ ಶರ್ಮಾ ಅಂತ ಅಂದರೆ ಹಾಗಾದ್ರೆ ಹಿಂದಿಯವರಲ್ವಾ ಅಂತ ಕೇಳ್ತೀರಾ? ಇಲ್ಲ, ಕನ್ನಡದವರಲ್ಲೂ ಬ್ರಾಹ್ಮಿನ್ನಲ್ಲಿ ಶರ್ಮಾಸ್ ಅಂತ ಇದೆ. ಕಂಪ್ಲೀಟಾಗಿ ನಾನೆಲ್ಲ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ರೆ ಏನು ಅರ್ಥ ಆಗುತ್ತೆ ಹೇಳಿ? ಸೊ ನೆಕ್ಸ್ಟ್ ಟೈಮ್ ತಿಳಿಸ್ಕೊಡ್ತೀನಿ. ನಾವು ಬಂದಿದ ತಕ್ಷಣ ನಮ್ಮ ದಕ್ಷಿಣ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಂಡು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಶುಭರಾತ್ರಿ. ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ಗುಡ್ ನೈಟ್.